ಇಲ್ಲಿರೋದು 26 ಹಳ್ಳಿ ಜನಸಂಖ್ಯೆ, 26 ಹಳ್ಳಿ ಭೂಮಿ ಇರೋರು. ಇವ್ರು ಸುಮ್ಮನೆ ಅವರಲ್ಲ, ಅಕ್ಕಪಕ್ಕದವ್ರು ಎದ್ಬಿಡ್ತಾರಲ್ಲ, ನಮ್ಮ ಶಿವಕುಮಾರ್ ಸಾಹೇಬ್ರು ಮಾಡ್ಬಿಟ್ರು ಯಾವ ಕಾರಣಕ್ಕೂ ನಮ್ಮ ಬಂಡೆ ಬಗ್ಗಲ್ಲ ಅಂತ ಅವ್ರಿಗೆ ಏನ್ ಬೇಕು ಅದನ್ನ ಕಟ್ಕೊಡ್ಬೇಕು. ನಮ್ಮ ಅಪ್ಪನ ಭೂಮಿ, ನಮ್ಮ ತಾತನ ಭೂಮಿ, ಈ ಲಜ್ಜಿಗಳು ಅಕ್ಕಂಗಿದ್ರ ಭೂಮಿ ಅವ್ರದ್ದು ಇರೋದು ಭೂಮಿ. ಈ ಪಕ್ಕದೂರವ್ರು ಎದ್ಬಿಡ್ತಾರೆ ಸುಮ್ಮನೆ. ಆಗೋಯ್ತು ದುಡ್ಡು ಹಾಕ್ಬಿಟ್ರು. ನಾನು ಹೇಳ್ದೆ ಒಬ್ಬರಿಗೆ, ದುಡ್ಡು ನಾಳಿಗೆ ಹಾಕ್ಬಿಟ್ರೆ 5 ಲಕ್ಷ ಕೊಡ್ತೀನಿ, ಆಗ್ಲಿಲ್ಲ ಅಂದ್ರೆ 10 ಲಕ್ಷ ಕೊಡ್ತೀನಿ ಅಂದೆ. ಉಸಿರಿಲ್ಲ ಅಲ್ಲ, ಆ ದುಡ್ಡಲ್ಲ, ಉಸಿರಿಲ್ಲ. ಯಾವ್ದಕ್ಕೆ ಸುಮ್ಮನೆ ಇಲ್ಲಿ ಜನಗಳನ್ನೆಲ್ಲ ಗೂಬೆ ಕುಂಡ್ರಿಸಿ ಎಬ್ಬರ್ಸ್ತಾರೆ ಅಕ್ಕಪಕ್ಕದೂರವ್ರು. ಇವ್ರು ಸುಮ್ಮನೆ ಅವ್ರೆ, ಅಕ್ಕಪಕ್ಕದೂರು ಆಗೋಯ್ತು ದುಡ್ಡು ಹಾಕ್ಬಿಟ್ರು ಅಂತ ಹೇಳ್ತಾರೆ. ದುಡ್ಡು ಯಾರಿಗೂ ಹಾಕಲ್ಲ, ದುಡ್ಡು ಇಲ್ಲ ಅಲ್ಲಿ ಸರ್ಕಾರದಲ್ಲಿ. ದುಡ್ಡು ಇದ್ರೆ ತಾನೇ ತಂದಾಕರು, ದುಡ್ಡು ಸರ್ಕಾರದಲ್ಲಿ ಇಲ್ಲ. ಸುಮ್ಮನೆ ಜನಕ್ಕೆ ಎಬ್ಬರ್ಸ್ತಾವ್ರು. 2 ಕೋಟಿ ಕೊಡ್ತೀವಿ, 3 ಕೋಟಿ ಕೊಡ್ತೀವಿ ಅಂತ ಕೊಡ್ಲಿ ಬೇಗ. 2,000 ರೂಪಾಯಿ ದುಡ್ಡು ಕೊಡ್ಲಿ ಬೇಗ. 2,000ಕ್ಕೆ 4,000 ರೂಪಾಯಿಗೆ ಇನ್ನೂ 1,000 ಸೇರಿಸಿ 5,000 ಕೊಡ್ತೀನಿ ಅಂದ್ರು. ಈಗಾಗಲೇ ಏನ್ ಹೇಳ್ತಾವ್ರೆ, ದಾಖಲೆ ಕೇಳ್ತಾವ್ರಿಗೆ, ಮನೆ ಬಿಳೋಗ್ಬಿಟ್ಟು ಇದ್ದಾರೋ ಇಲ್ವಾ ಕೇಳ್ತಾನೆ. ಸೊತ್ತೋಗಿರೋರು ಬೇಡ, ಇರೋರಿಗೆ 2,000 ರೂಪಾಯಿ ಕರೆಕ್ಟಾಗಿ ಹೇಳ್ಬೇಕು. ಗೃಹಲಕ್ಷ್ಮಿ ಹಾಕ್ಬೇಕು, ಭಾಗ್ಯ ಜ್ಯೋತಿ ಹೇಳ್ಬೇಕು, ಕರೆಕ್ಟಾಗಿ ಕೊಡಬೇಕು. 60 ಯೂನಿಟ್ ಕೊಡೋದು, 30 ಯೂನಿಟ್ ಕೊಡೋದು, ಬಾಕಿ ತಿರ್ಗಿ ಹೆಚ್ಚಿಸೋದು, ಬಸ್ಸನ್ನು ತಗೊಂಡೋಗಿ ಎಲ್ಲ ಫ್ರೀ ಕೊಟ್ಬಿಡೋದು. ಅಲ್ಲಿ ಕಂಡಕ್ಟರ್ ಡ್ರೈವರ್ ಒಳಗೆ ಸಂಬಳನೇ ಕೊಡ್ಲಿಲ್ಲ, ಅವ್ರು ಬಿಡ್ಕೋತಾರೆ. ಸುಮ್ಮನೆ ಹಾಕ್ತೀನಿ ದುಡ್ಡ. ಎಲ್ಲಿ ತಂದಾಕ್ತಾರೆ ದುಡ್ಡ? ಎಲ್ಲೂ ತಂದಾಕಲ್ಲ ದುಡ್ಡ. ಜನ ಬೇಕಾದಷ್ಟು ಜನ ಬೇಡ ಅಂತವ್ರೆ. ಸುಮ್ಮನೆ ಯಾರ ಮ್ಯಾಲತಿ ಅವ್ರು ಇದ್ದಿದ್ರೆ ಹೋಯ್ತಾರೆ ಅಷ್ಟೇ. ಸುಮ್ಮನೆ ಬೇಕಾದಷ್ಟು ಜನ ಏನ್ ಬಿಲ್ಕುಲ್ ಬೇಡ, ನಾವು ಗೇದ್ ಉಣ್ಣಕ್ಕೆ ಇದು ಬಿಟ್ರೆ ಗೇದ್ ಉಣ್ಣಕ್ಕಿಲ್ಲ ಸಮಯ, ನಿಜವಾಗೂ ಇಲ್ಲ. ನಾವು ಆ ಕಡೆ ಈ ಕಡೆ ಹೋಗಿ ಎಣೆದೈತೀವಿ, ಹೋಗಿ ಎಲ್ಲೂ ಸಾಯಕ್ಕಾಗಲ್ಲ. ಇಲ್ಲಾನೇ ಇದ್ರೆ ಭೂಮಿ ತಾಯಿಗೆ ಜೀವನಾನ ಮಾಡ್ತಾ ಇದೀವಿ. ನಾವೇನು ಇದೇ ಊರಲ್ಲ, ಬೇರೆ ಊರವರು. 23 ವರ್ಷ ಆಯ್ತು ಊರಿಂದ ಜೀವನ ಮಾಡಕ್ಕೆ ಶುರು ಮಾಡ್ಕೊಂಡು ನಾವು. ಕಂಡೋರ್ ಭೂಮಿಗಳು ಮಾಡ್ಕೊಂಡು ತಾಟನ ರೇಷ್ಮೆ ಇವಾಗ ನೋಡು ಚಂದ್ರಿಕೆ ಇದು ಮಾಡ್ತಾ ಬಂದು ಹಿಂಗೆ. ಅದಕ್ಕೋಸ್ಕರ ಭೂಮಿ ಯಾವ ಕಾರಣಕ್ಕೂ ಸಿ.ಕೆ. ಶಿವಕುಮಾರ್ ಅಲ್ಲ, ಬಾಲಕೃಷ್ಣ ಅಲ್ಲ, ಅವ್ನು ಗಾಣಕೊಂಡು ನಟರಾಜಣ್ಣನೇ ಬಂದ್ಬಿಡ್ಲಿ. ಭೂಮಿ ಇಲ್ಲಿ ಜನ ಬಿಡಾಕ ಅವಕಾಶ ಇಲ್ಲ, ಬಿಡಲ್ಲ. ಇಲ್ಲಿ ಜನ ಯಾವ ಕಾರಣಕ್ಕೂ ಬಿಡಲ್ಲ. ಅವ್ರು ಹೇಳ್ಬೋದು 1000 ಜನ ಪೊಲೀಸ್ ತಂದ್ಬಿಟ್ಟು ಎಲ್ಲ ಲಾಠಿ ಚಾರ್ಜ್ ಮಾಡ್ಬಿಟ್ಟು ಹೊಡಿತಿ ಅಂತ JCBಗೆ ಮನೆ ಕೊಡೋದು ಜನ ಅವ್ರೆ ಸಹಾಯಕ್ಕೆ ರೆಡಿಯಾಗಿ ಅವ್ರು ಇಲ್ಲಿ. ಅವ್ರು ತಿಳ್ಕೊಬೋದು. ಅವ್ರು ದುಡ್ಡು ಆಸೆಗೆ ಈಗ ಹಾಕ್ಬಿಡ್ತಾರೆ ಅಂತ ಕೇಳ್ತಾರೆ, ಬಿಡ್ತಾರೆ. ಅವೆಲ್ಲ ಏನಿಲ್ಲ ಬಿಡಿ. ಅವು ಯಾವ ಕಾರಣಕ್ಕೂ ಭೂಮಿ ಅಕ್ವೈರೇಷನ್ ಆಗಲ್ಲ. ಅವ್ನು ಚಾಮುಂಡೇಶ್ವರಿ ಮೇಲೆ ಅವನೇ ಆಣೆ ಹಾಕೊಳ್ಳಿ, ನಾವು ಹೋಗೋಣ ಚಾಮುಂಡೇಶ್ವರಿ ಮೇಲೆ ಸಾಕು ಭೂಮಿ ಆಗಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.